ಹಲೋ ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ ಆ್ಯಂಡ್ ಇನ್ಫೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಮಖಾನ ಖೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶಲಿ ಎಲ್ಲಾ ತರ ಪಾಯಸ ತಿಂದಿರ್ತೀರ, ಶಾವ್ಗೆ ಪಾಯಸ, ಗಸಗಸೆ ಪಾಯಸ, ಹೆಸರುಬೇಳೆ ಪಾಯಸ ಅಂತ. ಈ ಮಖಾನ ಖೀರು ತುಂಬಾನೇ ಹೆಲ್ದಿ ಹಾಗೂ ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ಕ್ವಿಕ್ ಆಗು ಕೂಡ ಮಾಡ್ಕೋಬಹುದು. ಸೊ ಈ ಮಖಾನ ಖೀರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಈಗ ಮಖಾನ ಖೀರ್ ಮಾಡೋದಕ್ಕೆ ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಮಖಾನನ ತಗೊಂಡಿದ್ದೀನಿ. ಮಖಾನ ಅಂದ್ರೆ ಈ ತಾವರೆ ಬೀಜ ನೋಡಿ, ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಸೊ ಇದರಲ್ಲಿ ಖೀರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಸೊ ಈಗ ಇದಕ್ಕೆ 2 ಕಪ್ ಆಗುವಷ್ಟು ಮಖಾನನ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ 2 ಕಪ್ ಆಗುವಷ್ಟು ಮಖಾನನ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಅದು ಆಲ್ರೆಡಿ ಕ್ರಿಸ್ಪಿಯಾಗೇ ಇರುತ್ತೆ, ಬಟ್ ಈ ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಘಮ ಟೇಸ್ಟ್ ಕೊಡುತ್ತೆ. ಸೊ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಮಖಾನ ರೋಸ್ಟ್ ಆಗಿದೆ, ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಈಗ ಮಖಾನ ತಣ್ಣಗಾಗುವಷ್ಟರಲ್ಲಿ ನಾವೀಗ ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಒಂದು ಪಾತ್ರೆನ ತಗೊಂಡು ನಾನು 1/2 ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹಾಲ್ಗೆ. ಓಕೆ, ಈಗ ಮಖಾನ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಏನಿ ತಾವರೆ ಹೂವದ ಬೀಜ ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಿ, ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು 4 ರಿಂದ 5 ಗೋಡಂಬಿ ಹಾಗೆ ಅರ್ಧದಷ್ಟು ಮಖಾನ ರೋಸ್ಟ್ ಮಾಡಿರೋಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನರ್ಧ ಹಾಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು 3 ಏಲಕ್ಕಿ, ಸ್ವಲ್ಪ ಸ್ಯಾಫ್ರನ್, ಕೇಸರಿ ಇದ್ದಲ್ಲಿ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ಆಪ್ಷನಲ್ಲು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಈಗ ಹಾಲೆಲ್ಲ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅದಕ್ಕೆ ನಾವೇನು ಇನ್ನರ್ಧ ಮಖಾನ ರೋಸ್ಟ್ ಮಾಡಿರೋದು ಇಟ್ಕೊಂಡಿದ್ವಿ ಅದನ್ನ ಈಗ ಈ ಹಾಲಿಗೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಪೌಡರ್ ಮಾಡಿಟ್ಕೊಂಡಿರೋಂತಹ ಮಿಕ್ಸ್ಚರ್ ಅನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಶುಗರ್ ಕ್ವಾಂಟಿಟಿ ಯಾರಿಗೆ ಕಡಿಮೆ ಬೇಕಿದ್ದಲ್ಲಿ ಕಡಿಮೆ ಹಾಕೋಬಹುದು, ಜಾಸ್ತಿ ಬೇಕಿದ್ದಲ್ಲಿ ಜಾಸ್ತಿ ಸೇರಿಸ್ಕೋಬಹುದು. ನಾನಿಲ್ಲಿ 1/2 ಲೀಟರ್ ಹಾಲಿಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 100 ಗ್ರಾಮ್ಸ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ. ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕಿದ್ದಲ್ಲಿ ಸೇರಿಸ್ಕೋಬಹುದು. ಈಗ ಕಂಪ್ಲೀಟ್ ಆಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಮಖಾನನು ಎಲ್ಲ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇದು ತುಂಬಾನೇ ಕ್ವಿಕ್ ಆಗಿ ಆಗುವಂತಹ ಖೀರು, ತುಂಬಾ ಹೆಲ್ದಿ ಆಗಿರುವಂತಹ ಖೀರು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವಿದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈಗ ನಾನೀಗ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ನಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕೂಡ ಸೇರಿಸ್ಕೋಬಹುದು. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿಯನ್ನ ತಗೊಂಡಿದ್ದೀನಿ. ಸೊ ಈಗ ತುಪ್ಪದಲ್ಲಿ ಘಮ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ, ಈ ಹದದಲ್ಲಿ ಇದ್ರೆ ಸಾಕು. ಈಗ ಈ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿನ ಮಖಾನ ಖೀರ್ ಜೊತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂತಹ ಈ ದ್ರಾಕ್ಷಿ ಗೋಡಂಬಿಯನ್ನ ನಾವು ಕುದಿತಾ ಇರೋಂತಹ ಹಾಲ್ಗೆ ಸೇರಿಸ್ಕೊಳ್ಳೋಣ. ಸೊ ನೋಡಿ, ಒಳ್ಳೆ ಘಮ ಬರ್ತಾ ಇದೆ ಈ ತುಪ್ಪದಲ್ಲಿ ಹುರಿದಿರೋಂತಹ ದ್ರಾಕ್ಷಿ ಗೋಡಂಬಿ. ಹಾಗೆ ಖೀರು ಆಲ್ಮೋಸ್ಟ್ ರೆಡಿ ಆಗಿದೆ. ಒಳ್ಳೆ ಫ್ಲೇವರ್ ಇದೆ, ಹಾಗೆ ಹೆಲ್ದಿಯಾಗೂ ಇದೆ. ತುಂಬಾ ಎಲ್ಲ ರಿಚ್ ಆಗಿರುವಂತಹ ಡ್ರೈ ಫ್ರೂಟ್ಸು, ಮಖಾನ ಇದೆಲ್ಲ ಒಂದು ಒಳ್ಳೆ ಅಂಶ ಇರುವಂತಹ ಫುಡ್ಡು. ಸೊ ಇದನ್ನ ನಾವು ತಿನ್ನೋದ್ರಿಂದ ನಮಗೂ ಕೂಡ ಒಂದು ಹೆಲ್ದಿ ಆಗಿರ್ಬೋದು, ಹಾಗೆ ಒಳ್ಳೆ ಪೌಷ್ಟಿಕಾಂಶನೂ ಸಿಗುತ್ತೆ. ಸೊ ಈಗ ಮಖಾನ ಖೀರ್ ಒಂದು ಬಾಯ್ಲ್ ಬಂದರೆ ರೆಡಿ ಆಗಿದೆ ಅಂತ
ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಮಾಡ್ಬೋದಾದಂತಹ ಮಖಾನ ಖೀರ್ ಸವಿಯಲು ರೆಡಿ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ.